ಇನ್ನು ಬೆಂಗಳೂರಿನಲ್ಲಿ ಯಾವಾಗ ಮಳೆ ಬೀಳುತ್ತೆ ಹೇಳೋಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಇವತ್ತು ಮಳೆ ಸುರಿತು. ಯಾವ ಪರಿ ಮಳೆ ನೋಡ್ತಾ ಇದ್ದೀವಿ ನೋಡಿ. ಬೇಸಿಗೆಯಲ್ಲಿ ಸುರಿದಂಥ ಮಳೆ. ಮಹದೇವಪುರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಹದೇವಪುರದಲ್ಲಿ ಮಳೆ ಬಂತು ಅಂತಂದರೆ ಪೂರ್ತಿ ಒಂಥರ ನೆರೆ ಹಾವಳಿ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಬೇಸಿಗೆಯಲ್ಲಿ ನೀವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗಲ್ಲ ಅಂಥ ಒಂದು ಸ್ಥಿತಿ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಾಂತಿನಗರ, KR ಪುರಂ, ಮೈಸೂರು ಬ್ಯಾಂಕ್ ಸರ್ಕಲ್, ಇಲ್ಲೆಲ್ಲ ಕಡೆಗೂ ಕೂಡ ಮಳೆ ಸುರಿದಿದೆ. ಬನ್ನಿ ನಮ್ಮ ಪ್ರತಿನಿಧಿ ರಾಚಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ನಾವೀಗ ಮಹದೇವಪುರದಿಂದ ಮಾರತಳಿಗೆ ಹೋಗುವಂತಹ ಔಟರ್ ರಿಂಗ್ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಗಮನಿಸಬಹುದು, ಕೆಲವೇ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಾಹನ ಸವಾರರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಅಲ್ಲಿರುವಂತಹ ರಸ್ತೆಯಲ್ಲಿ ಬರ್ತಾ ಇರುವಂತಹ ಕಾರ್ಗಳೆಲ್ಲವೂ ಕೂಡ ಮುಳುಗುವಷ್ಟು ಹಂತಕ್ಕೆ ನೀರು ನಿಂತಿರುವಂಥದ್ದು. ತಗ್ಗು ಪ್ರದೇಶ ಏನಿದೆ, ಆ ಒಂದು ತಗ್ಗು ಪ್ರದೇಶದಲ್ಲಿ ಎರಡೂ ಕಡೆಗಳಿಂದ ನೀರು ಬಂದು ದೊಡ್ಡ ಮಟ್ಟದ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು ಗಮನಿಸಬಹುದು. ಅಂದ್ರೆ ಬರ್ತಾ ಇರುವಂತಹ ವಾಹನಗಳು ಮಹದೇವಪುರದಿಂದ ಮಾರತಳಿ ಔಟರ್ ರಿಂಗ್ ರಸ್ತೆಯಲ್ಲಿ ಬರ್ತಾ ಇರುವಂತಹ ವಾಹನಗಳು ಏನಾದ್ರೂ ಎಡಕ್ಕೆ ಚಲಿಸಿದ್ದೆ ಆದ್ರೆ ಬಹುಶಃ ಸಂಪೂರ್ಣವಾಗಿ ವಾಹನಗಳು ಮುಳುಗಿ ಅಲ್ಲೇ ಕೆಟ್ಟು ನಿಂತ್ಕೊಳ್ಳುತ್ತೆ. ಅಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಇಲ್ಲಿ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಅಲ್ಲಿರುವಂತಹ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಭಯ ಪಡ್ಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಂದ್ರೆ ಬಸ್ಗಳು, ಕಾರ್ಗಳು ಎಲ್ಲ ಚಾಲಕರು ಕೂಡ ಹೆದರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಸಿಲಿಕಾನ್ ಸಿಟಿಯಲ್ಲಿ ನಾವು ಎಲ್ಲವನ್ನೂ ಸರಿಪಡಿಸ್ತೀವಿ ಅಂತ ಹೇಳಿ ರಾಜಕೀಯ ನಾಯಕರು, BBMP ಹೇಳುತ್ತೆ. ಆದರೆ ಕೇವಲ ಅರ್ಧ ಗಂಟೆ ಸುರಿದಂತಹ ಮಳೆಯಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ದೃಶ್ಯ ಸಮೇತವಾಗಿ ನೋಡ್ಬೋದು. ಜಸ್ಟ್ ಅರ್ಧ ಗಂಟೆ ಬಿದ್ದಂತಹ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಇನ್ನು ದಿನಪೂರ್ತಿ ಏನಾದರೂ ಮಳೆ ಸುರಿದ್ರೆ ಯಾವ ಹಂತಕ್ಕೆ ಈ ರಸ್ತೆಗಳು ತಲುಪತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ನೀರು ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗಿ ರಸ್ತೆಯಲ್ಲಿ ನಿಂತಿರುವಂತಹ ಕಾರಣದಿಂದಾಗಿ ವಾಹನಗಳೆಲ್ಲವೂ ಕೂಡ ಮುಳುಗುವ ಹಂತಕ್ಕೆ ಬರ್ತಾ ಇದೆ. ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಬರ್ತಿರುವಂತಹ ವಾಹನಗಳು ಬಲಭಾಗಕ್ಕೆ ಏನಾದ್ರು ಚಲಿಸಿದ್ರೆ ಅಲ್ಲಿ ಮುಳುಗುವಂತ ಭೀತಿ ಇದೆ. ಅದ್ರ ಜೊತೆಗೆ ಔಟರ್ ರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು, ಅಂದ್ರೆ ಔಟರ್ ರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು ಏನಾದ್ರು ಎಡಕ್ಕೆ ಚಲಿಸಿದ್ರೆ ಅವರು ಮುಳುಗುವಂತಹ ಭೀತಿಯಲ್ಲಿ ಎದುರಾಗಿರುವಂಥದ್ದು. ಒಂದು ರೀತಿಯಾಗಿ ಪ್ರಾಣ ಭಯದಲ್ಲ ಬೈಕ್ ಸವಾರರು ಕೂಡ ಬರುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಬೆಂಗಳೂರಿನ ರಸ್ತೆಗಳು ಈ ಬೀಳ್ತಿರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆರೆಗಳ ರೀತಿಯಾಗಿ ಮಾರ್ಪಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪ ಜಿನಾಯಕ್, TV9 ಬೆಂಗಳೂರು.